ನನ್ನ ಹತ್ರ ಬಂದು ಒಂದು 14 ವರ್ಷ ಆಯಿತು. ಫಸ್ಟ್ ನನ್ನ ಹತ್ರನೇ ಬಂದು ಆಮೇಲೆ ಕರ್ನೂಲು, ಬೆಂಗಳೂರು ಅಲ್ಲಿ ಇಲ್ಲಿ ತಿರುಗಾಡಿ ನನ್ನ ಹತ್ರ ಬಂದು ಇವಾಗ 2 ವರ್ಷ ಆಯಿತು. ಮತ್ತೆ ಬಂದಮೇಲೆ ಇವನು ಜೊತೆ ಆಗಿದ್ದ, ಯಾರು ಇವಾಗ ಸತ್ತಿರೋ ಶೇಖರ್ ಅಲಿಯಾಸ್ ಮಣಿ, ಅವನ ಜೊತೆಲಿ ಇದ್ಮೇಲೆ ಈ ಥರ ಸುಮಾರು ಸತಿ ಜಗಳ ಆಗಿದ್ದಾವೆ. ಹಂಪಿ ಸ್ಟೇಷನಲ್ಲಿ, ಆಮೇಲೆ ಟೌನ್ ಸ್ಟೇಷನಲ್ಲಿ, ಅವ್ರ ಊರಲ್ಲಿ ಪಂಚಾಯತಿ ಮಾಡಿದ್ದೀವಿ. ಅಲ್ಲಿಗೆ ಬಗೆಹರಿತು ಬಿಡ ಅಂದ್ಕೊಂಡಿದ್ದೀವಿ. ಆದರೆ ಈ ಥರ ಮಾಡ್ಕೊತಾರ ಅಂಥೇಳಿ ನಮ್ಮ ಕನಸು ಇದ್ದಿಲ್ಲ. ನನ್ನ ದೊಡ್ಡ ಮಗಳವಳು ಸುವಾಸಿನಿ, ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ದೇವರೇ ನಮಗೆ ಗೊತ್ತಿಲ್ಲ. ನನ್ನ ಕೈಯೇ ಮುರಿದೋದಂಗೆ ಆಗ್ಬಿಡ್ತು. ಇಲ್ಲಿಗೆ ಯಾವಾಗ ಬಂದ್ರಮ್ಮ ಬಳ್ಳಾರಿಗೆ ಅವರು? ಸೋಮವಾರ ದಿನ ಬಂದಿದ್ದಾರೆ. ಹಂಪಿ ಉತ್ಸವದಲ್ಲಿ ಕಲೆಕ್ಷನ್ ಮಾಡಿದ್ದೀವಿ ಎಲ್ಲರೂ. ನಾನು ಗೋಬಿ ಅಂಗಡಿ ಹಾಕಿದ್ದೆ, ನನ್ನ ಜೊತೆಲಿರೋವಂಥವ್ರು 4 ಜನ ಕಲೆಕ್ಷನ್ಗೆ ಹೋಗಿದ್ರು. ಅವಳ ಜೊತೆಲೇ ಕಲೆಕ್ಷನ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದ್ದು ಸೋಮವಾರ ದಿನ ಮನೆಗೆ ಬಂದು ಸ್ನಾನ ಮಾಡಿ ಸ್ವಲ್ಪ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡಿದ್ದಾಳೆ. ನನಗೆ ನಿದ್ದೆ ಇಲ್ಲ 3 ದಿನ. ಹಂಪಿ ಉತ್ಸವದಲ್ಲಿ ನಿದ್ದೆ ಇಲ್ಲ ಅಂತೇಳಿ ಮಲ್ಕೊಂಡು ಅವನು ಫೋನ್ ಮಾಡಿದಾನ, ಯಾರು ಶೇಖರ್ ಅಲಿಯಾಸ್ ಮಣಿ ಫೋನ್ ಮಾಡಿ ಇಲ್ಲ ನೀನು ಬರಲೇಬೇಕು ಇವಾಗ, ಅದು ಇದು ಏನೋ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಿದಾನಂತೆ. ನನಗೂ ಗೊತ್ತಿಲ್ಲ. ನಿನ್ನೆ ಮಧ್ಯಾಹ್ನ 4 ಗಂಟೆಗೆ ನನಗೆ ಗೊತ್ತಾಗಿರೋದು ಸುವಾಸಿನಿ ಫೋನ್ ಎತ್ತುತ್ತಾ ಇಲ್ಲ, ರೊಕ್ಕವ್ರು ಫೋನ್ ಮಾಡ್ತಾರೆ ಅಂತೇಳಿ ನನ್ನ ಮಗಳು, ಇನ್ನೊಬ್ಳು ಮಗಳು, 2ನೇ ಮಗಳು ಕೀರ್ತಿಗೆ ಫೋನ್ ಮಾಡಿದ್ಲು. ನಾನು ಸೈಲೆಂಟ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ತೆಳಗಡೆ ಬಂದು ನಾನು ಮಂಚದ ಮೇಲೆ ಮಲ್ಕೊಂಡಾಗ ಅಮ್ಮ ಸುವಾಸಿನಿ ಫೋನ್ ಎತ್ತುವಲ್ಲ ಅಂದಾಗ ಫಸ್ಟು ಹೋಗೋಣ ನಡ್ರಿ ಅಂತಂದೇಳಿ ಒಂದು ಕಾರ್ ಮಾಡಿಕೊಂಡು ನಾನು ಇಲ್ಲಿ ಬೈಲರ್ಗೇರಿ ಹತ್ರ ಇದ್ದಾಗ ಅವ್ರ ತಮ್ಮ ವಿಜ್ಜಿ ನನ್ನ ಮಗಳ ಮೊಬೈಲಿಗೆ ಫೋನ್ ಮಾಡ್ದ. ಅಮ್ಮ ಇಲ್ಲ ಸುವಾಸಿನಿ ಹಿಂಗೆ ಆಗ್ಬಿಟ್ಟೈತಿ ಅಂತ ಹೇಳಿದಾಗ ಆವಾಗ ನಮಗೆ ಗೊತ್ತಾಗಿರೋದು ಸುವಾಸಿನಿ ಅವಳು ಮಣಿ ಹಿಂಗೆ ಮಾಡ್ಕೊಂಡಿದ್ದೇನ ಅಂತೇಳಿ. ಅಲ್ಲ, ಯಾರು ದುಡ್ಡಿಗಾಗಿ ಅಂದರೆ ಅವನು ಎಲ್ಲ ಇವಳು ದುಡಿಮೇಲೆ ಅವನು ತಿಂತಾ ಇದ್ದ. 1 ರೂಪಾಯಿ ಇರಲಿ, ಒಂದು ಹಿಮಾಲ್ ಇರಲಿ, ಇವಳು ದುಡಿಮೇಲೆ ಅವನು ತಿಂತಾ ಇದ್ದ. ನಾನು ಎಷ್ಟೋ ಸತಿ ಜಗಾಡಿದ್ದೀನಿ, ಪಂಚಾಯತಿಗೆ ಹೋಗಿ ಬಂದಿದ್ದೀನಿ, ಅವ್ರ ಮನೆಯಲ್ಲೆಲ್ಲ ಜಗಾಡಿ ಬಂದಿದ್ದೀನಿ. ನಿನ್ನೆ ನೈಟು 9:30 ಅವ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರ ಫ್ಯಾಮ್ಲಿಯವ್ರಿಗೆ. ಇದುವರೆಗಂತೂ ಯಾರೂ ಬಂದಿಲ್ಲ. ಅವ್ರ ನಂಬರ್ ನನಗೆ ಇವಾಗ ಫೋನ್ ಮಾಡ್ತೀನಿ, ಬ್ಲಾಕ್ ಲಿಸ್ಟಲ್ಲಿ ಹಾಕಿದಾರ. ಇವಾಗ ಏನಾಗ್ಬೇಕಂತಿಲ್ಲ, ಇಬ್ಬರು ಸುಸೈಡ್ ಮಾಡ್ಕೊಂಡಾರ. ಏನಿಲ್ಲ, ಅವಳಿಗೆ ನ್ಯಾಯ ದೊರಕಿಸ್ಬೇಕು. ಅವ್ರ ಮನೆಯವ್ರಿಗೆ ನಾನು ಫಸ್ಟ್ಗೆ ಹೇಳಿದ್ದೀನಿ, ಅವ್ರ ಮನೆಯವ್ರಿಗೆ ಏನಿದೆ ಅವ್ನಿಗೆ ಒಂದು ಮದುವೆ ಮಾಡಿರಿ, ನಮ್ಮ ಜೋಗಮ್ನವ್ರ ಸಹಸ ಬಿಡ್ತಾನ ಅಂತ ಅವ್ರ ಮನೆಯಲ್ಲೆಲ್ಲ ಜಗಾಡಿ, ನಾನೇ ಖುದ್ದು ಜಗಾಡಿ ಬಂದೀನಿ. ಅವಳು ಸಾವಿಗೆ ಕಾರಣ ಅವ್ರ ಮನೆಯವರೇ. ನಾನು ಹೇಳೋದು ಶೇಖರ್ ಮನೆಯವರೇ ಕಾರಣ. ಶೇಖರ್ ಯಾವ ಊರ? ನಮ್ಮ ಹೊಸ ಮಲ್ಪನಗುಡಿ, ಹೊಸಪೇಟೆಯಿಂದ ಒಂದು 8 ಕಿಲೋಮೀಟ್ರ್. ಹೊಸ ಮಲ್ಪನಗುಡಿ ಪಂಚಾಯತಿ ಕಟ್ಟೆಯಿಂದ ಒಂದು 8 ಮನೆ ದೂರ ಇದೆ. ಇಬ್ಬರು ಸತ್ತಾರಲ್ಲ, ಅದಕ್ಕೆ ನೀವು ಅದು ಹೆಂಗೆ? ಇಬ್ಬರು ಸತ್ತಿದ್ದಾರೆ. ಇವಳಿಗೆ ಏನೋ ಮಾಡ್ಬಿಟ್ಟು, ನನ್ನ ಮಗಳು ಮಾತ್ರ ಸಾಯಾಳಲ್ಲ, ನನ್ನ ಹತ್ರ ಇಷ್ಟು ವರ್ಷದಿಂದ ಇದ್ದಾಳ. ಅವನು ಏನೋ ಮಾಡಿಬಿಟ್ಟೆ ಅವಳಿಗೆ ಮಾಡಿರೋದು. ಅವಳಿಗೆ ಮಾಡಿದಾನಲ್ಲ, ಮಾಡಿಬಿಟ್ಟು ನನಗೇನಾದರೂ ಮಾಡ್ತಾರಂತೇಳಿ ಅವ್ನು ಮಾಡ್ಕೊಂಡಿದ್ದಾನೆ. ಸರಿ. చచ్చిపోతాను. నా వల్ల కాదు. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.